ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಇವತ್ತು ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಿತ್ತು. ಇವತ್ತೇನು ಕೆಲಸ ಇಲ್ಲ ನಂದು, ಬಟ್ ಅಪ್ಪ ಅಮ್ಮ ಮದುವೆಗೆ ಹೋಗ್ತಿದ್ದಾರೆ. ಸೊ ಇದು ಆ್ಯಂಡ್ ಆಲ್ಸೋ ಕಿರುಡು ಕಾರ್ ಡ್ರೈವಿಂಗ್ ಬೇಕಲ್ಲ, ಅವ್ನು ಹೋಗ್ತಿರ್ತಾನೆ. ಸೊ ಮನೇಲಿ ಒಬ್ಬಳೇ ಏನು ಮಾಡ್ತೀಯ ನೀನು ಬಾ ಜಾಯ್ನ್ ಆಗು ಅಂತ ಹೇಳಿದ್ರು. ಬಟ್ ನಾನು ಮದುವೆಗೆ ಹೋಗ್ತಿಲ್ಲ. ಇವನು ಕಿರಣ್ ಸರಿ ಬಾ ಕಾರ್ ಡ್ರೈವಿಂಗ್ ಮಾಡುವಂತೆ ನೀನೆ ಅಂತ ಹೇಳಿದ್ದಾನೆ. ಸೊ ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಆ್ಯಂಡ್ ಆಲ್ರೆಡಿ ಲೇಟಾಗಿ ಹೋಗಿದೆ. ಐ ಡೋಂಟ್ ನೋ ಕಾರ್ ಡ್ರೈವಿಂಗ್ ಮಾಡ್ತೀರಾ. ಹೋಗೋಕ್ಕಂತೂ ರೆಡಿ ಆಗಿಬಿಟ್ಟಿದ್ದೀನಿ, ಬಟ್ ಇವಾಗ ಟೈಮಾಗಿ ಹೋಗಿದೆ. ಸೊ ಯಾಕಂದರೆ ನಾನು ನಿಧಾನ ಕೊಡಿಸ್ತಿರ್ತೀನಲ್ಲ, ಸೊ ಲೇಟಾದರೆ ಅವ್ರು ಕೊಡೋಲ್ಲ ನನ್ನ ಕಾರು. ಅಟ್ಲೀಸ್ಟ್ ವಾಪಸ್ ಬರುವಾಗಾದರೂ ಓಡಿಸ್ತೀನ, ಇಲ್ಲ ಹೋಗುವಾಗಲೇ ಓಡಿಸ್ತೀನ, ನೋಡೋಣ ಬನ್ನಿ ಅಷ್ಟೇ. ಇವಾಗ ಕೆಳಗಡೆ ಹೋಗಿ ಅಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳ್ತೀನಿ. ಓಕೆ, ಇವಾಗ ಮದುವೆಗೆ ಹೋಗ್ತಿದ್ದಾರಲ್ಲ, ಸೊ ನಾನಂತ ಹೋಗಲ್ಲ. ಇಲ್ಲಿ ಸೀರೆ ಪಿನ್ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಹೆಲ್ಪರಾಗಿ ಇಲ್ಲಿ ಹೊಸ ಅಸಿಸ್ಟೆಂಟ್ ಇದ್ದಾರೆ ನೋಡಿ, ಕಿರಣ್ ಅವರು ಹೊಸ ಅಸಿಸ್ಟೆಂಟ್ ನನಗೆ. ಇವಾಗ ಯಾವ ಥರ ಹೆಲ್ಪ್ ಮಾಡ್ತಾರೆ ನೋಡೋಣ ಬನ್ನಿ. ಇವಾಗ ಡಬಲ್ ಎಲ್ಲ ಕೆಲಸ ಮಾಡ್ತಾರೆ. ಇವಾಗ ಪಾಪ ವಿಡಿಯೋನೂ ಶೂಟ್ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ಕಟ್ಕೊಂಡ ಮೇಲೆಲ್ಲ ಮಾಡಲೇಬೇಕು. ಸೊ ಈ ಥರ ಮುಂಚೆನೇ ಪ್ರೀ ಪ್ಲೇಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ಹಾಕುವಾಗ. ಆ್ಯಂಡ್ ಒಬ್ಬೊಬ್ಬರು ಇಲ್ಲಿ ಪ್ರೀ ಪ್ಲೇಟಿಂಗ್ ಮಾಡುವಾಗ ಐರನ್ ಎಲ್ಲ ಮಾಡ್ತಾರೆ. ಐ ಡೋಂಟ್ ಪ್ರಿಫರ್, ಯಾಕಂದರೆ ಸೀರೆ ತುಂಬ ಬೇಗ ಹಾಳಾಗೋಗುತ್ತೆ ಐರನ್ ಮಾರ್ಕ್ಸಿಂದ. ಸೊ ಈ ಥರನೇ ಕೈಯಿಂದ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದರೆ ಕರೆಕ್ಟಾಗಿ ಕೂರು. ಇಲ್ಲ ಹೋಗಲಿ ಮದುವೆ ಇಲ್ಲ ಜಾಸ್ತಿ ದೊಡ್ಡ ಫಂಕ್ಷನ್ ಇದ್ದರೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕ ಫಂಕ್ಷನ್ಸ್ಗೆಲ್ಲ ಈ ಥರ ಕೈಯೆಲ್ಲ ಪ್ರೆಸ್ ಮಾಡಿದರೆ ಸೀರೆನೂ ಜಾಸ್ತಿ ಟೈಮ್ ಮೇಂಟೈನ್ ಮಾಡ್ಬೋದು. ಪಿನ್ ಸರಿಯಾಗಿ ಬರ್ತಿಲ್ಲ ಅಷ್ಟೇ. ಇವಾಗ ರೆಡಿ ಆಯಿತು. ಹಾಂ ಹೇಗಿದೆ, ಚೆನ್ನಾಗಿದೆ. ನನಗಲ್ಲ ಅಮ್ಮಂಗೆ ಇವಾಗ. ಓಕೆ ಬಾಯ್. ಸ್ವಲ್ಪ ದಿನ ಅದು ಸ್ವಲ್ಪ ಹ್ಯಾಬಿಟ್ ಆಗೋ ತನಕಲ್ಲೂ ಹಂಗೆ ಅದು. ಫೋರ್ತಿಗೆ ಕಣ್ಣು ನೀನು. ನನಗೆ ಈ ಕಾರಲ್ಲಿ 3rd ಮತ್ತು 4th ಗೇರ್ ಹಾಕೋದೇ ತುಂಬ ಕಷ್ಟ. 3rd ಹಾಕಂದರೆ ಜಾಸ್ತಿ ಹೇಳ್ಬಿಟ್ಟು 5th ಹಾಕಿರ್ತೀನಿ, ಮತ್ತು 4th ಹಾಕಂದರೆ 6th ಹಾಕ್ಬಿಟ್ಟಿರ್ತೀನಿ. ಸೊ ಇವನ ಹತ್ರ ಬೈಸ್ಕೊಳೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. ಅದು ಮುಂಚೆನೇ ಟೆನ್ಷನಲ್ಲಿ ಇರ್ತೀನಿ. ಇನ್ನು ಇವ್ನು ರೇಗಾಡಿದ್ರೆ ಇನ್ನೂ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವಾಗ ಇವ್ರನ್ನ ಮದುವೆಗೆ ಬಿಟ್ಟು ನಾವು ನಮ್ದು ಕೆಲಸ ಇತ್ತು ಅಂತ ಬೇರೆ ಕಡೆ ಹೋಗ್ತಿದ್ದೀವಿ. ಸೊ ಇವಾಗ ಎಲ್ಲೋ ದಾರಿಲಿ ಹೋಗ್ತಿದ್ದೀವಿ, ಇನ್ನು ಮನೆ ಹತ್ರನೇ ಇಲ್ಲ. ಇವ್ರ ಅಕ್ಕ ಅವ್ರ ಮನೆಗೆ ಹೋಗ್ಬೇಕಿತ್ತು. ಇಲ್ಲೇ ಕೆಳಗಡೆ ಇದ್ದೀನಿ, ಬಾ ಬೇಗ ಅಂತ ಕರ್ಸಿದ್ದೇನೆ. ಪಾಪ ಅವ್ರು ಕೆಳಗಡೆ ಬಂದು ನಿಂತಿದ್ದಾರೆ, ನಾವಿನ್ನೂ ಹೋಗೇ ಇಲ್ಲ. ಅವರು ಎಷ್ಟು ಬುದ್ಧಿವಂತರು ಅಂದರೆ ಅವರು ಬಂದಿಲ್ಲ, ಸುಮ್ಮನೆ ಬಂದಿದ್ದೀನಿ ವೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಂದರು, ಇವಾಗ ಬಂದರು. ಓಕೆ, ಇವಾಗ ಇಲ್ಲಿ ಸಾಹೇಬ್ರು ಏನೋ ಹೇರ್ ಕಟ್ ಮಾಡಿಸ್ಕೊಂಡೆಲ್ಲ ಬಂದಿದ್ದಾರೆ. ಏನೋ ಇವಾಗ ಊಟಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಹುಡುಕ್ತಿದ್ದೀವಿ. ಇಲ್ಲಿ ದಾವಣಗೆರೆಗೆ ಬಂದರೆ ಇದೊಂದು ಒಂದ್ಸರಿ ತಿಂದಿದ್ದು ಹೋಟೆಲ್ ಇನ್ನೊಂದ್ಸರಿ ರಿಪೀಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತಿರ್ತೀವಿ. ಅದು ಹುಡ್ಕೋಷ್ಟಲ್ಲೇ ಟೈಮ್ ಹೋಗುತ್ತೆ ನಮ್ಮದು, ಒಂದು ಅರ್ಧ ಗಂಟೆ ಅದಕ್ಕೆ ವೇಸ್ಟ್ ಮಾಡಿಬಿಡ್ತೀವಿ. ಇಲ್ಲಿ ಫ್ಯೂಲ್ ಹಾಕ್ಸೋಕೆ ಬಂದಿದ್ದಾನೆ ಇವಾಗ. ಸೊ ನೋಡೋಣ ಇವತ್ತೆಲ್ಲಿ ಹೋಗ್ತೀವಿ ಊಟಕ್ಕೆ ಅಂತ. ಎಲ್ಲೋಗೋದು ಕಿರಣ್? ಇದೇ ಗೊತ್ತಾಗ್ತಿಲ್ಲ ನನಗೆ ಎಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ನೋಡಿ, ಇವಾಗ ಹೇರ್ ಕಟ್ಟು ಬಿಯರ್ಡ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೇನೆ. ಫುಲ್ ಹೀರೋ ತರ ಫೀಲ್ ಆಗ್ತಿದ್ದಾರೆ ಸರ್. ಹೀರೋ ತರ ಏನಿಲ್ಲ, ಚೆನ್ನಾಗಿ ಮಾಡೋಣ. ಫುಲ್ ಈ ಸರಿ ಏನೋ ಬೇರೆ ತರ ಟ್ರೈ ಮಾಡಿದ್ದಾರೆ ಹೇರ್ ಕಟ್ಟು. ಇಂಪ್ರೆಸ್ ಆಗಿ ಹೋಗಿದ್ದಾರೆ ಕಿರಣ್ ಅವ್ರಿಗೆ. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದಿದ್ದಾರೆ, ನೋಡ್ಬೇಕು. ಬೇರೆ ಟೈಮಲ್ಲೆಲ್ಲ ಅದೇನೇನೋ ವಿಚಿತ್ರವಾಗಿ ಹಿಂಗೆ ಅಂದ್ರೆ ಇಲ್ಲಿ ಹೋಟೆಲ್ ಅಭಿಮಾನ
ರಾಮದೇವ್ ಫ್ಯಾಮಿಲಿ ರೆಸ್ಟೋರೆಂಟ್. ಓಕೆ ಇವಾಗ ಸರಿ, ಇಲ್ಲಿ ಬೋರ್ಡು ಏನೋ ಮಾಡಿಸ್ತಿದ್ನಪ್ಪ, ಇವಾಗ ಕಾಣಿಸ್ತಿತ್ತು. ಇವಾಗ ಸ್ವಲ್ಪ ಡೀಸೆಂಟಾಗಿ ಏನೋ ಮಾಡಿಸಿದ್ದೇನೆ. ಓಕೆ, ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ, ಯಾವುದೋ ರಾಮದೇವ್ ಹೋಟೆಲ್ ಅಂತೆ. ಸೊ ಇದು ಫಸ್ಟ್ ಟೈಮ್ ಬರ್ತಿರೋದು. ಸೊ ನೋಡೋಣ ಬನ್ನಿ. ಫುಲ್ ಹಶ್ವಾಗ್ತಿದೆ ನನಗೆ. ಬೆಳಿಗ್ಗೆ ಟಿಫನ್ ಸ್ವಲ್ಪನೇ ಮಾಡಿದ್ದು. ಓಕೆ, ಇಲ್ಲಿ ನಮ್ಮ ಇದು ದಾಲ್ ಕೊಲ್ಹಾಪುರಿ, ಇದು ರೋಟಿ ಹೇಳಿದ್ದೀವಿ. ಆಯಿತು. ಇವನಿಗೆ ಇದು ಊಟ ಎಲ್ಲ ಆದಮೇಲೆ ನೀರು ಬೇಕು, ಇದು ವಾಟರ್ ಬಾಟಲ್ ಬೇಕಾ, ಐಸ್ ಕ್ರೀಮ್ ಬೇಕಾ, ಲಸ್ಸಿ ಬೇಕಾ ಅಂತೆಲ್ಲ ಕೇಳ್ತಿದ್ರು. ಇವ್ರು ಹಿಂದಿಯವರಿದ್ರು. ನಹಿ 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 ಅಂತಿದ್ವಿ. ಲಾಸ್ಟಲ್ಲಿ ಬಿಲ್ ಕೇಳಿದ್ರು, ನಹಿ ನಹಿ ಅಂತಿದ್ವಿ. ಅದಕ್ಕೂ ಇವಾಗ ರಿಲಯನ್ಸಿಗೆ ಬಂದಿದ್ವಿ. ಇಲ್ಲಿ ಏನು ಚಾಲೆಂಜ್ ಮಾಡಿದ್ದೆ, 2 ಐಟಮ್ಸ್ ಬಿಟ್ಟು ಏನು ತೊಗೊಳಲ್ಲ ಜಾಸ್ತಿ ಅಂತ. ಸೊ ಇಲ್ಲಿ 2 ಐಟಮ್ಸ್ ಅಲ್ಲ, 2 ಅಂದಿದ್ವಿ, 3 ಐಟಮ್ಸ್ ಅಷ್ಟೇ ತೊಗೊಂಡು ಹೊಡ್ತಿದ್ದೀವಿ. ಇವಾಗ ಬಿಲ್ಲಿಂಗ್ ಮಾಡಿಸ್ಬೇಕು. ಚಾಲೆಂಜ್ ಪಾಸಾ? ಎಸ್, ಪಾಸ್. ಹಿಂಗೆ ಮಾಡಿದ್ರೆ ಇದು ಹಸ್ಬೆಂಡ್ಸ್ ಎಲ್ಲ ಎಷ್ಟು ಬುದ್ಧಿವಂತರಲ್ಲ. ಚಾಲೆಂಜ್ ಹಾಕಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ಅಷ್ಟೇ ಏನು ಶಾಪಿಂಗ್ ಮಾಡ್ತೀವಿ, ಬಜೆಟ್ ಸೇವ್ ಮಾಡಿಬಿಡ್ತಾರೆ ಅಲ್ಲ ಕಿರಣ್? ಸ್ಮಾರ್ಟ್ ಹಸ್ಬೆಂಡ್. ಬಟ್ ಹೋಗ್ಲಿ ಪಾಪ ಅಂತ ಸುಳ್ಳಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಹೆಲ್ಮೆಟ್ ರಶ್ ಯಾವ ಥರ ಇದೆ. ಹಾಫ್ ಹೆಲ್ಮೆಟೆಲ್ಲ ಯೂಸ್ ಮಾಡೋಂಗಿಲ್ವಂತೆ. ಅದಕ್ಕೆ ಇಲ್ಲಿ ನೋಡಿ ಸೀಸ್ ಮಾಡಿ ಹಾಕಿದ್ದಾರೆ. ನಮ್ಮ ಗುಂಡು ಬರ್ತಿದ್ದಾರೆ, ಹಣ್ಣೆಲ್ಲ ತೊಗೊಂಡ್ಬಿಟ್ಟು ತಂದಿಲ್ಲಿ ಎತ್ತು ಬಿಸಾಕ್ತೆ ನೋಡಿ. ಬೇಡ, ಪಪ್ಪಾಯ ಆಯ್ತು ಬಿಡಿ. ಈಗ ಇದೇ ಎಷ್ಟು ಬಂದಿಲ್ಲ. ಏನೇನು ಹಣ್ಣು ಹೆಂಗಿದೆ ಕಿರಣ್? ನಮಗೇನು ಅನ್ನಿಸ್ತಿಲ್ಲ, ನಮಗೇನು ದಿನ ಅಭ್ಯಾಸ ಆಗೈತೆ. ನನಗೆ ಕಾರಲ್ಲಿ AC ಹಾಕೊಂಡು ಕೂತೆ ತಡಿಯೋಕ್ಕಾಗ್ತಿಲ್ಲ. ಶೆಕೆ ಅಂತ ಒದ್ದಾಡ್ತಿದ್ದೀನಿ. ಒಳ್ಳೆ ಸ್ನಾನ ಮಾಡ್ದಂಗಿದೆ. ಇವನಿಗೇನು ಬಿಸಿಲಿಲ್ವಂತೆ. ಯಾಕೆ ಕಿರಣ್ ನೀವು ಈ ಥರ? ಹಂಗೆ ಗಂಡು ಮಕ್ಕಳು ಬೇಡ. ಸೊ ಇವಾಗ ಹೋಗುವಾಗಲೂ ಡ್ರೈವಿಂಗ್ ಮಾಡು ಅಂತ ಹೇಳ್ತಿದ್ದೇನೆ. ಸೊ ನೋಡ್ಬೇಕು ಹೆಂಗೆ ಓಡಿಸ್ತೀನಿ ಅಂತ. ಕಿರಣ್ ಆವಾಗಲೇ ಹೆಂಗೆ ಓಡಿಸ್ದೆ ಗಾಡಿನ? ಪರವಾಗಿಲ್ಲ, ಲಾಸ್ಟ್ ಟೈಮಿಗೆಲ್ಲ ಹೋಲಿಸಿದ್ರೆ ಕಂಪೇರ್ ಮಾಡಿದರೆ ಬೆಟರ್. ನೀ ಅದು ಮ್ಯೂಸಿಕ್ ಹಾಕ್ಬಿಟ್ಟು ಬೆಟರಾ? ಓಕೆ. ಆ್ಯಕ್ಚುಲಿ ಎಷ್ಟು ಒಂದು 15 ಕಿಲೋಮೀಟ್ರನ್ನ ಗಾಡಿ ಓಡಿಸ್ತಿದ್ದು ನಾನು ಅಲ್ಲ? 15 ಕಿಲೋಮೀಟರ್ಸ್ ಒಂದಷ್ಟು ಚಲೋ ಓಡಿಸಿದ್ವಿ. ಹಿಂಗೆ ನಾವು ಸ್ವಲ್ಪ ಧೈರ್ಯ ಬರ್ತಿದೆ, ಬಟ್ ಫುಲ್ ಅಂತಿಲ್ಲ. ಇವನು ಬರೀ ಸಾಂಗ್ ಪ್ಲೇ ಮಾಡ್ತಾನೆ. ನಾನು ಆಮೇಲೆ ಇನ್ನೊಂದ್ಸರಿ ವಾಯ್ಸ್ ಓವರ್ ಕೊಡ್ಬೇಕು ಇವನ ಕೈ. ಬರೀ ಅಡ್ವರ್ಟ್ ಕೆಲಸನೇ ಕಿರಣ್ದು ಅಲ್ಲ ಕಿರಣ್? ಅಷ್ಟೇ. ಗಾಡಿ ಆನೆಗೆ ಇಟ್ಟಿದ್ನಪ್ಪ ನಾನು, ಆಫ್ ಮಾಡಿದ್ಲು. ಫಸ್ಟ್ ಗೇರ್. ಇಂಡಿಕೇಟರ್ ಹಾಕ್ಬೇಕು. ರೈಟಿಗೆ ತಗೊಳಕತ್ತೀಯ? ಇಲ್ಲ, ಲೆಫ್ಟ್ ಒಳಗೆ ಹೋಗ್ತಿಲ್ಲ. ಸೆಕೆಂಡ್ ಗೇರಿಗೆ ಹಾಕು. ಆವಾಗಲೇ ಬರುವಾಗಲೇನೋ ಕರೆಕ್ಟಾಗಿ ಸ್ವಲ್ಪ ಚೆನ್ನಾಗಿ ಓಡಿಸ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಹೋಗ್ತಿರುವಾಗ ಓಡಿಸ್ತಿದ್ನಲ್ಲ, ಫುಲ್ ಭಯ ಆಗೋಯ್ತು. ಅದು ಏನಾಯ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಊರಿಗೆ ಹೋಗ್ಬೇಕು, ದಾವಣಗೆರೆಯಿಂದ ನಮ್ಮ ಊರಿಗೆ ಹೋಗ್ಬೇಕು ಅಂದರೆ 2 ರೈಲ್ವೆ ಗೇಟ್ ಬರುತ್ತೆ. ಸೊ ಒಂದು ಗೇಟ್ ಕ್ಲೋಸ್ ಆಗಿತ್ತು. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಟ್ರ್ಯಾಕ್ ಮೇಲೇ ನಿಲ್ಲಿಸ್ಬಿಟ್ಟೆ. ಆಮೇಲೆ ಇನ್ನೊಂದು ಕಡೆ ಒಂದು ಆಕ್ಸಿಡೆಂಟಲ್ಲೂ ಆಗಿತ್ತು. ಒಂದು 5 ಮಿನಿಟ್ಸ್ ಏನೋ ಆಗಿತ್ತು ಅನಿಸುತ್ತೆ. ಸೊ ಕ್ರೌಡ್ ಜಾಸ್ತಿ ಇತ್ತು, ಅದೊಂದು ಸ್ವಲ್ಪ ಭಯ ಆಗೋಯ್ತು. ಹೋಗ್ತಿರುವಾಗ್ಲಂತೂ ಡಬ್ಬ ಥರ ಓಡಿಸ್ದೆ ಗಾಡಿನ. ಓಕೆ, ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಟೈಮ್ ಒಂದು 6:30-7 ಗಂಟೆ ಆಗಿದೆ. ಸೊ ಇವಾಗ ಒಂದು ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಹಾಗೆ ವಿಡಿಯೋನೂ ಶೂಟ್ ಮಾಡೋಣ ಅಂತ ಇಲ್ಲಿ ಸೆಟಪ್ ರೆಡಿ ಮಾಡ್ತಿದ್ದೀನಿ. ಸೊ ಇದು ಪಪಾಯ ಜ್ಯೂಸ್ ರೆಸಿಪಿ ನಿಮಗೆ ಶಾರ್ಟ್ಸಲ್ಲಿ ಸಿಗುತ್ತೆ, ನೆಕ್ಸ್ಟ್ ಶಾರ್ಟ್ಸಲ್ಲಿ. ಸೊ ಅದನ್ನು ಚೆಕ್ಔಟ್ ಮಾಡಿ. ಓಕೆ, ಇವಾಗ ರೊಟ್ಟಿ ಮಾಡ್ತಿದ್ದು ಸಡನ್ನಾಗಿ ರೊಟ್ಟಿ ಮುಟ್ಗಿ ಅಂತ ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಆಗಿತ್ತಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ನಮ್ಗೆ ಇವರೆಲ್ಲ ಬರೀ ಸಡನ್ನಾಗಿ ಮಾಡೋದೇ ಬಂದ್ಬಿಟ್ಟು, ಯಾರು ಪ್ಲ್ಯಾನ್ ಮಾಡೋದೇ ಇಲ್ಲ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸು
ಮೆಣಸು ಹಾಕ್ತಾರೋ ಗೊತ್ತಿಲ್ಲ, ಎಲ್ಲ ಕಾಣಿಸ್ಬಿಟ್ಟು ಹಾಕ್ಬಿಟ್ಟೆ ನಾನು. ಸ್ವಲ್ಪ ಖಾರ ಮಾಡಿ ಇವಾಗ ಇವರು ಹಣ್ಣು ಕೆಡುತ್ತಾ ಇಲ್ಲ ಅಂತ ಡಿಸ್ಕಸ್ ಮಾಡ್ತಾವ್ರೆ. ಸೊ ಇವಾಗ ಒಂದು ಬಿಸಿ ರೊಟ್ಟಿ ತಗೊಂಡು ಅದೆಲ್ಲ ತಣ್ಣಗಾಗಿತ್ತು, ಸ್ವಲ್ಪ ತಣ್ಣಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಮತ್ತೆ ಬೇಯಿಸ್ಕೋಬೋದು. ಇವ್ರು ಏನೋ ರೆಡಿ ಮಾಡ್ಕೋದಿಲ್ಲ ಗಾಯ್ಸ್, ಸುಮ್ಮನೆ ಮಾಡ್ತಾವ್ರು ಅಷ್ಟೇ. ಇದು ಆ್ಯಕ್ಚುಲಿ ಸಡನ್ ಆಗಿ ನೆನಪಾಗಿದ್ದಲ್ಲ, ನೀವು ಎಲ್ಲ ಸಡನ್ನಾಗೆ ಮಾಡಿದ್ರೆ ಪಾಪ ಅವರು ಕಾಯ್ಕೊಂತ ಕೂರೋದೇಳು. ಜಾಸ್ತಿ ಹಾಕ್ಬೇಕಲ್ಲ, ರೊಟ್ಟಿ ನಾವು ನೋಡಿರೋ ಮಿಟ್ಟಿಗೆಗೆ ಒಗ್ಗರಣೆ ಎಲ್ಲ ಹಾಕಲ್ಲ. ಅಂದ್ರೆ ಒಗ್ಗರಣೆ ಇಲ್ಲ, ಹಸಿ ಎಣ್ಣೆ ಇಲ್ಲಾಂದ್ರೆ ತುಪ್ಪ. ಎಣ್ಣೆ ಕಾಣಿಸ್ಲಿಲ್ಲ ಈಗ ಸದ್ಯಕ್ಕೆ. ಉಪ್ಪು ಹಾಕ್ಬೇಕಿತ್ತಲ್ಲ, ಉಪ್ಪು ಮಾಡ್ತೀವಿ ಎಲ್ಲ ತೆಲವಂಡ್ರು ಗಾಯ್ಸ್. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇಲ್ಲಿ ಮಾಸ್ಟರ್ ಶೆಫ್ ಜಡ್ಜಸ್ ಇದ್ದಾರೆ, ಅವ್ರು ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಿ. ನಾವೇನು ತಿನ್ನಲ್ಲ ಗೈಸ್, ಇನ್ನು ಊಟ ಆಯ್ತು. ನೋಡಿ ಇನ್ನ ಮಾಡಿಲ್ಲ, ಹಿಂಗೆ ಹೇಳ್ತಾರೆ. ಅದನ್ನ ಮಾಡೋದು ನೋಡಿ, ಸಪೋರ್ಟ್ ಇಲ್ಲ, ಮಾಡೋದು ನೋಡಿ ಅದ್ರಾಗೂ ವಿಡಿಯೋ ಮಾಡಿ ಹೆಂಗ್ ತಿಂತಾರೆ ಹೇಳಿ. ಅದು ಹಿಂಗ ಮಾಡೋದು. ನಮಗೆ ರೊಟ್ಟಿ ಥರ ತಿಂದೇ ಅಭ್ಯಾಸ. ದಿಸ್ ಇಸ್ ಕಾಲ್ಡ್ ರೊಟ್ಟಿ ಮುಟ್ಟಿ. ನಮ್ಮ ಮನೇಲಿ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಎರಡು ಇದೆ. ದೂರ ಇಲ್ಲ ಅಷ್ಟೇ. ಇನ್ನು ಸ್ವಲ್ಪ ಹಾಕಿ ಇವಾಗ ಉಂಡೆ ಕಟ್ಟೋದು ಕೈಯಲ್ಲಿ. ಯಾರು ತಿಂದಿಲ್ಲ ಅಂದ್ರೆ ನಾನೇ ತಿಂತೀನಿ, ಏನ್ ಮಾಡಕ್ಕಾಗಲ್ಲ. ಇವಾಗ ರೊಟ್ಟಿ ಮುಟ್ಟಿಗೆ ರೆಡಿ ಆಗಿದೆ. ಅದು ಮಿಟ್ಟಿಗೆ ತೋರಿಸ್ಬೇಡ, ಹಾಗೆ ರೆಡಿ ಆಗುತ್ತೆ ನೋಡಿ, ಈ ತರ ಇದೆ, ಕಾಣಿಸುತ್ತಾ? ಸೊ ಇವಾಗ ನಾನೇ ಫಸ್ಟ್ ಟೇಸ್ಟ್ ಮಾಡ್ಬಿಡ್ತೀನಿ, ಯಾರೋ ನಂಬಲ್ಲ ನಾನು. ಯಾಕೆಂದ್ರೆ ಚೆನ್ನಾಗಿಲ್ಲದ್ರೆ ನಾನೇ ಪೂರ್ತಿ ತಿನ್ನೋದು ನೀನೇ, ಅದಕ್ಕೆ ಒಂಥರ ಚೆನ್ನಾಗಿದೆ. ಇದೇನು ಹೇಳಕ್ಕಾಗ್ತಿಲ್ಲ ನನಗೆ ಗೈಸ್. ನಾನು ಒರಿಜಿನಲ್ ರಿವ್ಯೂ ಕೊಡ್ತೀನಿ, ಇವನೇ ನಾನು ಸ್ವಲ್ಪ ತಗೊಂತೀನಿ. ಎಷ್ಟು ಮಾಡ್ತಾರೆ ಐ ಡೋಂಟ್ ನೋ. ಇನ್ನ ಏನೇನು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದೆ ಅಂತ ತಳಿ ನಿನ್ ಕ್ಯಾಪ್ಚರ್ ಮಾಡ್ತೀನಿ. ಹೆಂಗಿತ್ತು? ರೊಟ್ಟಿಗೆ ತುಪ್ಪ ಹಾಕ್ದಂಗೆ ಇತ್ತು ಗಾಯ್ಸ್. ಆಮೇಲೆ ನೀವು ಟ್ರೈ ಇವರು ತಗೊಳ್ಳ ಬೇಡವಾ ರೊಟ್ಟಿಗೆ ತುಪ್ಪ ಹಾಕಿ ಉಪ್ಪು ಅದು ಮತ್ತೆ ರೊಟ್ಟಿ ಮುಟ್ಟಿಗೆ ಇದು. ನೀನ್ ರೀಲ್ಸ್ ಒಳಗೆ ನೋಡಿಲ್ಲ? ಅವನ ಹತ್ರ ಚೆನ್ನಾಗಿದೆ ಅಂತ ಒಂದೇ ಮಾಡಿದ್ದೆ ನಾನು. ಆಕ್ಚುಲಿ ಚೆನ್ನಾಗಿದೆ ಅಂತ ಖಾಲಿಯಾಗಿ ಇವಾಗ ಇನ್ನೊಂದು ಮಾಡ್ತಿದ್ದೀನಿ. ಚೆನ್ನಾಗಿದೆ ಅಲ್ಲ ಗೈಸ್, ರೊಟ್ಟಿ ಮೇಲೆ ತುಪ್ಪ ಹಾಕಂತ ತಿಂದ್ರು ಅದೇ ಟೇಸ್ಟೇ ಗೈಸ್. ಸುಮ್ಮನೆ ನೋಡಿ ಗೈಸ್, ಇನ್ನು ಕೊಟ್ಟೆ ಇಲ್ಲ, ಅಲ್ಲೇ ಸ್ವಲ್ಪ ಅಂತವ್ರಿ. ಒಳ್ಳೆ ದೇವಸ್ಥಾನದ ಪ್ರಸಾದ ತಗೊಂಡು ಅಂತ ಪರವಾಗಿಲ್ಲ, ತಿನ್ಬೋದು, ಚೆನ್ನಾಯ್ತು. ಚಲೋ ಹೇಳಂದಿದ್ದ ಚಲೋ ಹೇಳತ್ತೀಯ, ನಿಜ ಚಲೋ ಇಲ್ಲ. ಪರವಾಗಿಲ್ಲ, ತಿನ್ಬೋದು. ಬೇಕು ಅಂದ್ರೆ ನೀವು ಟ್ರೈ ಮಾಡಿ, ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದನ್ನ ಚೆನ್ನಾಗಿದೆ. ಓಕೆ, ಸಿ ಯು, ಬಾಯ್. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.